ಮಿತ್ರರೇ, ನಾವು ಈ ಬಹುವಾರ್ಷಿಕ ದ್ವಿದಳ ಧಾನ್ಯದ ಬೆಳೆ ಸಂಗಾತಿ ಗಿಡ ಮತ್ತು ನೆರಳಿಗಾಗಿ ಹಾಲವಾಣ ಅಥವಾ ಪಾಲವಾಣ ಅನ್ನೋ ಗಿಡನ ಹಾಕ್ತೀವಿ. ಇಂಡಿಯನ್ ಕೋರಲ್ ಅಥವಾ ಎರಿತ್ರಿಯಾ ಇಂಡಿಕಾ ಅಂತೀವಿ. ಇದರಲ್ಲಿ ಎರಡು ರೀತಿ ಗಿಡಗಳನ್ನು ನೀವು ಗಮನಿಸ್ಬೋದು. ಒಂದು ಮುಳ್ಳು ರಹಿತ ಹಲವಾಣ, ಇನ್ನೊಂದು ಮುಳ್ಳು ಸಹಿತ ಹಲವಾಣ. ಇಲ್ಲಿದೆ ನೋಡಿ, ನೀವು ನಿಧಾನ ಗಮನಿಸಿ ಸೂಕ್ಷ್ಮವಾಗಿ. ನೋಡಿ, ಇದೆಲ್ಲ ಮುಳ್ಳುಗಳು, ಕಪ್ಪು ಮುಳ್ಳುಗಳಿರುತ್ತೆ. ಇನ್ನು ಕೈ ಹಿಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ಮುಳ್ಳಿದೆ. ಇದನ್ನು ಮುಳ್ಳು ಸಹಿತ ಹಲವಾಣ ಅಂತೀವಿ. ದಪ್ಪ ಬೀಜ. ಆ ಗಿಡಗಳನ್ನು ನಾವು ಕಾಂಡದಲ್ಲೂ ನೆಡ್ಬೋದು ಮತ್ತು ಬೀಜಗಳನ್ನು ತರ್ಬೋದು. ಇನ್ನು ಮುಳ್ಳು ರಹಿತ ಹಲವಾಣನ ನೀವು ಆಲ್ರೆಡಿ ಗಮನಿಸ್ಬೋದು. ಇಲ್ಲೇ ಇದೆ ಪಕ್ಕದಲ್ಲಿ ನೋಡಿ, ಇಲ್ಲಿದೆ. ಇದು ಮುಳ್ಳು ರಹಿತ. ಇದನ್ನು ನಮ್ಮ ಇಲ್ಲಿ ಕೊಡ್ಲಿಪೇಟೆ, ಸಕಲೇಶಪುರ, ಶನಿವಾರ ಸಂತೆ ಈ ಭಾಗದಲ್ಲಿ ಇದನ್ನು ಪಾಲವಾಣ ಅಂತಾರೆ. ಅಂದರೆ ಹಾಲವಾಣ ಅಂದರೆ ಇದು, ಅಂದರೆ ಮುಳ್ಳು ಇರೋದಕ್ಕೆ ಹಾಲವಾಣ ಅಂತಾರೆ. ಕೆಂಪು ಹೂವು, ದಪ್ಪ ಬೀಜ. ಇದು ಪಾಲವಾಣ ಅಂತಾರೆ. ಪಾಲವಾಣ ಅಂತಂದರೆ ಇದು ಮುಳ್ಳು ರಹಿತ ಸಣ್ಣ ಬೀಜ. ಇದನ್ನು ಹಾಕ್ತಾರೆ. ಯಾಕೋ ಗೊತ್ತಿಲ್ಲ ಮಿತ್ರ, ಈ ಹಾಲವಾಣ ಅಥವಾ ಮುಳ್ಳು ಸಹಿತ ಹಾಲವಾಣಕ್ಕೆ ಈ ರೀತಿ ಕಾಯಿಲೆ ಬಂದಿದೆ. ನೀವಿಲ್ಲಿ ಗಮನಿಸಿ, ಎಲೆ ಮುಟ್ರ ರೋಗ ಅಂತೀವಿ. ಈ ಥರ ಎಲ್ಲ ಬಂದು ಕರಗೋಗ್ತಾ ಇದೆ. ನಾವಿನ್ನು ಯಾವುದೇ ರಾಸಾಯನಿಕ ಸಿಂಪಡಣೆ ಮಾಡೋಂಗಿಲ್ಲ. ನೈಸರ್ಗಿಕ ಕೃಷಿ ಯಾವುದು ನಮ್ಮ ಕೃಷಿಗೆ ಹೊಂದ್ಕೊಳ್ಳುತ್ತೋ ಅದನ್ನು ನಾವು ಬೆಳೆಸಬೇಕು. ನೋಡಿ, ಈ ರೀತಿ ಎಲೆ ಮುಟ್ರ ರೋಗ ಬಂದು ಹೀಗೆಲ್ಲ ನೋಡಿ ಫಂಗಸ್ ಬರುತ್ತೆ. ಇದು ನಾನು ಸುಮಾರು ಕಡೆ ಗಮನಿಸಿದ್ದೀನಿ. ನಾವು ಸಾಕಷ್ಟು ನಮ್ಮ ನೆಟ್ವರ್ಕ್ ಫಾರ್ಮರ್ಸ್ ನೀವೇನಿದ್ದೀರಾ, ನೀವೆಲ್ಲ ಇದನ್ನು ಹಾಕಿದ್ದೀರಾ. ಕೆಲವರು ಇದಕ್ಕೆ ಬೇವಿನ ಎಣ್ಣೆ ಮತ್ತು ಮೆಣಸಿನ್ಕಾಯಿ ಕಷಾಯ ಎಲ್ಲ ಹಾಕಿ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ. ಅದು ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಬಟ್ ನಾನಂತೂ ಏನೂ ಮಾಡಲ್ಲ, ಬೇವಿನ ಎಣ್ಣೆ ಸಮೇತ ಹೊಡೆಯಲ್ಲ. ಯಾವುದು ನಮ್ಮ ಭೂಮಿಗೆ ಹೊಂದ್ಕೊಳ್ಳಲ್ವೋ ಅದು ಹೋಗುತ್ತೆ, ಯಾವುದು ಹೊಂದ್ಕೊಳ್ಳುತ್ತೋ ಅದು ಬೆಳೆಯುತ್ತೆ. ಆ ಕಾನ್ಸೆಪ್ಟಲ್ಲಿ ಇದ್ದೀವಿ. ಸೊ ಇದರಲ್ಲಿ ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂತಂದರೆ, ನೀವು ಹಲವಾಣ ಗಿಡಗಳನ್ನು ನೆಡುವಾಗ ಆದಷ್ಟು ಪಾಲವಾಣ ಅಂತ ನಾವಿಲ್ಲಿ ಏನು ಕರಿತೀವಿ ಸಕಲೇಶಪುರ ಈ ಭಾಗದಲ್ಲಿ, ದಟ್ ಇಸ್ ಮುಳ್ಳು ರಹಿತ, ಅದನ್ನು ಹಾಕೋಣ. ಈ ಮುಳ್ಳು ಸಹಿತ ಹಾಕೋದು ಬೇಡ. ಇದನ್ನು ನರ್ಸರಿಗಳಲ್ಲಿ ಸಿಗುತ್ತೆ ಅಂತ ನಾನೇ ಸುಮಾರು ಜನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ದೆ ಸಹ. ಬಟ್ ನಾನು ಮೊನ್ನೆ ಇಲ್ಲಿ ಬಂದು ನೋಡಿದ್ಮೇಲೆ ಅಯ್ಯೋ ಇದು ಈ ಥರ ಆಗೋಗಿದೆಯಲ್ಲಪ್ಪ ಅಂಥೇಳಿ ಅದಕ್ಕೆ ನಿಮಗೆಲ್ಲ ಅಲರ್ಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನೀವು ಹಾಲವಾಣ ಗಿಡವನ್ನು ಹಾಕಿ ನೋಡಿ, ನಾವು ಹಾಕಿದ್ದೀವಿ. ಕಡ್ಡಿಗಳನ್ನು ತಂದು ಈ ರೀತಿ ಕಡ್ಡಿಗಳು ಸಿಗುತ್ತವೆ. ಯಾರಿಗೆ ಬೇಕೋ ನನಗೆ ಸಂಪರ್ಕ ಮಾಡಿ, ನಾನು ಅದು ಕಡ್ಡಿಗಳು ಎಲ್ಲಿ ಸಿಗುತ್ತೆ ಹೇಳ್ಕೊಡ್ತೀನಿ, ಕಾಂಟ್ಯಾಕ್ಟ್ ಕೊಡ್ತೀನಿ. ಈ ಥರ ಕಡ್ಡಿಗಳನ್ನು ತಂದು ಈ ಥರ ನೆಡೋದ್ರಿಂದ ಇದು ಮುಳ್ಳು ರಹಿತ ಹಲವಾಣ, ಅದನ್ನು ಪಾಲವಾಣ ಅಂತಾರೆ. ಸೊ ಇದನ್ನು ಬೆಳೆಸೋಣ. ಈ ಮುಳ್ಳು ಸಹಿತ ಹಾಲವಾಣವನ್ನು ಅವಾಯ್ಡ್ ಮಾಡಿ. ನರ್ಸರಿಗಳಲ್ಲಿ ಸಿಗುತ್ತೆ, ತರ್ಬೋದು. ಆದರೆ ಇವು ಯಾಕೋ ಹೊಂದ್ಕೊತಾ ಇಲ್ಲ. ನಮ್ಮ ಭೂಮಿಗೆ ಮಾತ್ರ ಅಲ್ಲ, ನಾನು ಆಲ್ರೆಡಿ ಹೇಳ್ದಂಗೆ ಸಾಕಷ್ಟು ಜಾಗದಲ್ಲಿ ಈ ಸಮಸ್ಯೆ ಗಿಡಗಳಿವೆ ಅಂತ ಹೇಳ್ತಾ ಈ ವಿಷಯ ನಿಮ್ಮ ಗಮನಕ್ಕೆ ತರಬೇಕಿತ್ತು, ಅದು ತಂದಿದ್ದೀನಿ. ಸೊ ಯಾರಿಗೆ ಈ ರೀತಿ ಮುಳ್ಳು ರಹಿತ ಹಲವಾಣದ ಕಡ್ಡಿಗಳು ಬೇಕಾಗುತ್ತೋ ಸಂಪರ್ಕದಲ್ಲಿರಿ. ನಿಮಗೆ ಅದು ದೊರೆಯೋ ಸ್ಥಳವನ್ನು ತಿಳಿಸ್ತೀನಿ. ವಂದನೆಗಳು.